ಮೂಡಾದಲ್ಲಿ ಎಲ್ಲ ನಿಯಮಾವಳಿಗಳನ್ನು ಮೀರಿ ಸೈಟ್ ತೆಗೆದುಕೊಂಡಿದ್ದಾರೆ. ಇಲ್ಲಿ ನಮಗೆ ನಿಯಮಾವಳಿಗಳನ್ನು ಹೇಳಕ್ ಶುರು ಮಾಡಿದಿರಿ ನೀವು. ಈಗ ನಾವು ಇದನ್ನ ಚರ್ಚೆ ತಗೊಳ್ಳಿ ಅಂತಂದ್ರೂ ಕೂಡ ಚರ್ಚೆ ತಗೊಳ್ಳಲ್ಲ. ಮೂಡ ಸೈಟ್ ತಗೊಳ್ಬೇಕಾದ್ರೆ ನಿಯಮಾವಳಿಗಳು ಅನುಸರಿಸಿದಾರ? ಈ ರೀತಿ ದುರುಪಯೋಗ ಮಾಡಿ ಚರ್ಚೆಗೆ ತಗೊಳ್ಳಲ್ಲ ಅಂದ್ರೆ ಹೆಂಗೆ? ಹಂಗಾರೆ ಸರ್ಕಾರ ಮುಚ್ಚಾಗ್ತಿದೆ. ಯಾವುದೋ ಒಂದು ಹಗರಣ ಒಳಗೆ ಬರ್ತದೆ, ನಾನು ಗೊತ್ತಾಗುತ್ತೆ ಅನ್ನುವಂಥದ್ದು ನೀವು ದಯಮಾಡಿ ಮರುಪರಿಶೀಲನೆ ಮಾಡಿ ಚರ್ಚೆ ಕೊಡಿ. ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಎಲ್ಲಿ ಚರ್ಚೆ ಮಾಡೋದು? ಅಧ್ಯಕ್ಷರೇ, ನಿನ್ನೆ ಯಾಕೋ ಬಹಳ ಮೂಡಲ್ಲಿ ಇರ್ಲಿಲ್ಲ, ಬಹಳ ಕೋಪದಲ್ಲಿ ಇದ್ರಿ. ಏನೋ ಗೊತ್ತಿಲ್ಲ, ಯಾರೋ ಫೋನ್ ಬಂದಿರ್ಬೇಕು, ಇಲ್ಲ ಒತ್ತಡ ಮಾಡಿರ್ಬೇಕು, ಏನೋ ನಿಮ್ಗೆ BP ಜಾಸ್ತಿ ಆಗಿರ್ಬೇಕನೋ. ನಿನ್ನೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಇವತ್ತು ಶಾಂತತೆ ಇದ್ದೀರಾ, ಕಳೆಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ. ಇವತ್ತಾದ್ರೂ ಕೊಡಿ. ನಿನ್ನೆ ಒತ್ತಡದಲ್ಲಿ ಕೋಪದಲ್ಲಿ ನೀವು ರಿಜೆಕ್ಟ್ ಮಾಡಿದ್ದೀರಾ. ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ, ಇಡೀ ರಾಜ್ಯದಲ್ಲಿ ನೋಡಿ. ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ. ಊಟದಿಂದ ಎಲ್ಲ ಆರ್ಡರ್ ಮಾಡಿಬಿಟ್ಟಿದ್ದೀರಿ. ಇನ್ನೊಂದು ವಾರ ಬೇಕಾದ್ರೂ ನಾವು ರೆಡಿ ಇದ್ದೀರಿ, ಇಲ್ಲೇ ಇರ್ತೀರಿ. ಓಡೋಗ್ತಾ ಇದೆ, ಸದನದಲ್ಲಿ ಚರ್ಚೆ ಮಾಡಿ ಆಡಳಿತ ಪಕ್ಷ ಮಾಡ್ಕೋಬಾರದು, ನೀವು ಅದಕ್ಕೆ ಬಲಿಯಾಗಬಾರ್ದು. ದಯಮಾಡಿ ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಿ. ಈಗಾಗಲೇ ಚರ್ಚೆಗೆ ತಯಾರಿದೀವಲ್ಲ, ಹಿರಿಯ ಸದಸ್ಯರಿದ್ದೀರಿ, ನಿಮಗೆಲ್ಲ ಕೂಡ ಚೆನ್ನಾಗಿ ಇವತ್ತು ಗೊತ್ತಿದೆ. ನಾವೇನೇ ಹೇಳ್ಬೇಕಾದ್ರೆ ಆದ್ರೆ ಕೂಡ ಹಗರಣ ಬಹಳ ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗುತ್ತೆ. ಇದು ಬಹಳ ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗುತ್ತೆ. ಒಬ್ಬ ದಲಿತನ ಭೂಮಿಯನ್ನ ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋದು, ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋದು ಚರ್ಚೆ ಆಗಲ್ಪಡ್ಬೇಕು. ಗವರ್ನರ್ ಮನೆಗೆ ಹೋಗಿದ್ದಾರೆ, ಏನ್ ಹೋಗಿದ್ದಾರೆ? ಗವರ್ನರ್ ಮನೆಗೆ ಮುಚ್ಚಾಕಿಕೊಂಡಿದ್ದೀರಿ. ಗವರ್ನರ್ ಆಫೀಸ್ ಹೋಗಿದ್ದಾರೆ, ಏನ್ ಹೋಗಿದ್ದಾರೆ? ಎಕ್ಸ್ಪ್ಲನೇಷನ್ ಕೇಳಿದಾರ? ಎಕ್ಸ್ಪ್ಲನೇಷನ್ ಕೇಳಿದಾರ? ವಾಲ್ಮೀಕಿ ಜನ ದಯಮಾಡಿ ಅವಕಾಶ ಕೊಡಿ. ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ದೊಡ್ಡ 4,000 - 4,000 ಕೋಟಿ ಹಗರಣ. ಇದು ಹಗರಣ. ಇದು ಇದಕ್ಕಿಂತ ಇನ್ನೇನು ಸಾಕ್ಷಿ? ಅವ್ರ ತವರು ಜಿಲ್ಲೆನಲ್ಲಿ ಅವ್ರ ಮನೇಲಿ ನಡೆದಂತ ಹಗರಣ. ಇದನ್ನ ಇನ್ನೆಲ್ಲಿ ಚರ್ಚೆ ಮಾಡ್ಬೇಕು ನಾವು? ಯಾರೇನ ಒಪ್ತಾರೆ 14 ಸೈಟ್ ಒಬ್ಬರಿಗೆ ಅಂತ? 14 ಸೈಟ್ CM ಮನೆಗೆ